ದರ್ಶನ್ ಜೈಲಿನಲ್ಲಿರೋದು ಎನ್ನಲಾದ ಒಂದು ಫೋಟೋ ತುಂಬಾ ವೈರಲ್ ಆಗ್ತಾ ಇದೆ. 4 ಚೇರು 1 ಟಿಪಾಯಿ 4ರ ಜೊತೆಗೆ ದರ್ಶನ್ ಇರುವಂತಹ ಫೋಟೋ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಜೈಲಿನಲ್ಲಿ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರಾ? ಇದು ದರ್ಶನ್ಗೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇರೋದು. ದರ್ಶನ್ ಜೈಲಿನಲ್ಲಿರೋದು ಎನ್ನಲಾದಂತ ಒಂದು ಫೋಟೋ ತುಂಬಾ ವೈರಲ್ ಆಗ್ತಾ ಇದೆ. 4 ಚೇರು 1 ಟಿಪಾಯಿ 4ರ ಜೊತೆಗೆ ದರ್ಶನ್ ಇರುವಂತಹ ಫೋಟೋ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇರೋದು. ಜೈಲಿನಲ್ಲಿ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರಾ? ಫೋಟೋ ಹೇಳ್ತಾ ಇದೆ ಅದನ್ನ. ವಿಚಾರಣಾಧೀನ ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನ ನೀಡಲಾಗುತ್ತೆ ಅಷ್ಟೇ ಇದೆಯಾ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸೌಲಭ್ಯವನ್ನ ದರ್ಶನ್ಗೆ ನೀಡಲಾಗಿದೆಯಾ? 4 ಚೇರು 1 ಟಿಪಾಯಿ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಇಡ್ತಾ ಇದ್ದೀವಿ. ತುಂಬಾ ವೈರಲ್ ಆಗ್ತಾ ಇರುವಂತಹ ಫೋಟೋ ಇದು. ಬಹಳ ಚರ್ಚೆಗೆಡೆ ಮಾಡಿಕೊಡ್ತಾ ಇದೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನ ಇಟ್ಕೊಂಡೆ ಆರಾಮಾಗಿ ಕಳೆದ 2 ತಿಂಗಳಿನಿಂದಲೂ ಕೂಡ ಜೈಲಿನಲ್ಲಿರೋದು. 4 ಚೇರು 1 ಟಿಪಾಯಿ 4ರ ಜೊತೆ ದರ್ಶನ್. ಇನ್ನೇನು ಬೇಕು, ಆರಾಮಾಗಿರ್ತಾರೆ. ಅವರು ಫಾರ್ಮ್ ಹೌಸ್ ನಲ್ಲಿ ಇರ್ತಾ ಇದ್ದಿದ್ದು ಹಾಗೆ ಅಂತೆ, ಇಲ್ಲೂ ಹಾಗೆ ಇರ್ತಾರೆ. ಬಟ್ ಬಂಧನದ ಗೋಡೆ ಒಳಗಡೆ. ಇದು ದರ್ಶನ್ಗೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ದರ್ಶನ್ ಜೈಲಿನಲ್ಲಿರೋದು ಎನ್ನಲಾಗಿರುವಂತ ಫೋಟೋ ಈಗ ವೈರಲ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಫೋಟೋವನ್ನ. 4 ಚೇರು 1 ಟಿಪಾಯಿ ಹೊರಗಡೆಗೆ ಜೈಲಿನ ಆಚೆಗೆ ಚೇರಲ್ಲಿ ಹಾಕೊಂಡು ಕೂತ್ಕೊಂಡಿರೋದು. ಆರಾಮಾಗಿದ್ದಾರೆ. ಅವರ ಅಭಿಮಾನಿಗಳೆಲ್ಲ ನೋಡ್ಬೋದು ಇದನ್ನ. ಅವರ ಅಭಿಮಾನಿಗಳು ಯಾರೆಲ್ಲ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಒಳಗಡೆ ಹೆಂಗಿದ್ದಾರೆ ನೋಡಿ. ಅಲ್ಲಿ ಸಿಗರೇಟ್ ಅವೈಲಬಲ್ ಇದೆ. ಕೈಯಲ್ಲಿ ಇಟ್ಕೊಂಡಿದ್ದು ನೀರಾ ಅಥವಾ ಬೇರೆ ಏನಾದರೂ ಗೊತ್ತಾಗಬಾರ್ದು ಅಂತ ಇನ್ನೇನಾದರೂ ಇದೆಯಾ? ಅವ್ರು ಫಾರ್ಮ್ ಹೌಸ್ ಎಲ್ಲ ಯೂಸ್ ಮಾಡ್ತಾ ಇದ್ರಲ್ಲ, ಪಾರ್ಟಿ ಗಿರ್ಟಿ ಅಂತೇಳಿ. ಪಾರ್ಟಿ ಅಂದಮೇಲೆ ಏನಿರುತ್ತೆ? ಅದೇನಾದರೂ ವ್ಯವಸ್ಥೆ ಅದು ಇದೆಯಾ? ಯಾಕಂದರೆ ವಾರಕ್ಕೊಂದ್ಸಲ ಯಾರಾದರೂ ಹೋಗ್ತಾ ಇದ್ರು, ಅದನ್ನು ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿಕೊಡ್ತಾ ಇದ್ರಾ ಅಂತ. ಇಷ್ಟೊಂದು ಆರಾಮಾಗಿಕರವಾಗಿರುವಂಥದ್ದು, ಒಬ್ಬ ಕೊಲೆ ಮಾಡಿ ಹೋಗಿರುವಂಥವ್ರು ಆರಾಮಾಗಿ ಒಳಗಡೆಗೆ ಇರ್ತಾರೆ ಅನ್ನುವಂಥದ್ದೇ ಆದರೆ ಯಾವ ವ್ಯವಸ್ಥೆ ಇದೆ ನಮ್ಮದು ಅಂತ. ಇನ್ನು ಅವ್ರಿಗೆ ಯಾವ ಪಶ್ಚಾತ್ತಾಪ ಇರುತ್ತೆ? ಆರಾಮಾಗಿ ನಕ್ಕೊಂಡೇ ಇದ್ದಾರಲ್ವಾ, ಯಾವ ಪಶ್ಚಾತ್ತಾಪ ಇರುತ್ತೆ ನೋಡಿ. ಆರಾಮಾಗಿ ಬಗ್ಗಿದೆ. ಅದರೊಳಗೆ ಏನಿದೆ ಅಂತ ಗೊತ್ತಿಲ್ಲ, ಅದನ್ನಂತೂ ಕನ್ಫರ್ಮ್ ಮಾಡಲ್ಲ. ಬಟ್ ಆ ಕಡೆಗೆ ಸಿಗರೇಟ್ ಇರೋದಂತೂ ಕಾಣಿಸ್ತಾ ಇದೆ. ಆರಾಮಾಗಿ ಕೂತ್ಕೊಂಡಿದ್ದಾರೆ. ಚೇರ್ ವ್ಯವಸ್ಥೆ ಇದೆ, ಎಲ್ಲವೂ ಕೂಡ ಇದೆ. ದರ್ಶನ್ಗೆ ರೆಡ್ ಕಾರ್ಪೆಟ್ ಹಾಸಿದ್ರ ಜೈಲು ಪೊಲೀಸರು. ಅಲ್ಲೂ ಇರ್ಬೋದೇನೋ ಅಭಿಮಾನಿಗಳು. ಕೊಲೆ ಆರೋಪಿ ಸೇವೆಗೆ ನಿಂತು ಬಿಟ್ರ ಜೈಲು ಅಧಿಕಾರಿಗಳು. ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇದೆಯಾ VIP ಟ್ರೀಟ್ಮೆಂಟ್? ದರ್ಶನ್ಗೆ ರೆಡ್ ಕಾರ್ಪೆಟ್ ಅನ್ನ ಹಾಸಿದ್ದಾರ ಜೈಲು ಪೊಲೀಸರು. ರೆಡ್ ಕಾರ್ಪೆಟ್ ಹಾಸದೇ ಇರಬಹುದು, ವ್ಯವಸ್ಥೆಯನ್ನಂತೂ ಸರಿಯಾಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. VIP ಟ್ರೀಟ್ಮೆಂಟ್ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅಲ್ಲೆಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದ. ಯಾವ ತೊಂದರೆನೂ ಆಗ್ಲಾರ್ದು, ಯಾವ ಸಮಸ್ಯೆನೂ ಆಗ್ಲಾರ್ದೆ ಕೊಲೆ ಮಾಡಿ ಒಳಗಡೆಗೆ ವಿಚಾರಣಾಧೀನ ಕೈದಿಯಾಗಿ ನಾವು ಒಳಗಡೆಗೆ ಹೋಗಿದ್ದೀವಿ ಅನ್ನುವಂಥ ಅವರಿಗೇನು ಮನಸ್ಸಿನಲ್ಲಿ ಬರಲೇಬಾರ್ದು. ಆ ರೀತಿಯಲ್ಲಿ ಅವರನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆಗೆ ಆಚೆ ಇರುವಂಥ ಪೊಲೀಸರ ಬಗ್ಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ದರ್ಶನ್ ಕೇಸನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ತನಿಖೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅನ್ನ ಕೂಡ ಈಗ ಆರೋಪಿ 1ನೇದಾಗಿ ದರ್ಶನ್ ಅವರನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಕೇಳಿ ಬರ್ತಾ ಇದೆ. ತನಿಖೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಚೆ ಇರುವಂಥ ಪೊಲೀಸರು, ಪ್ರಶಂಸೆ ಇದೆ. ಆದರೆ ಜೈಲಿನ ಸಿಬ್ಬಂದಿಗಳು ಯಾಕೆ ಈ ರೀತಿಯಾಗಿ ವ್ಯವಸ್ಥೆಯನ್ನ ಹದಗೆಡಿಸಿಡ್ತಾ ಇದ್ದಾರೆ? ಪದೇ ಪದೇ ಜೈಲಿನ ವಿಚಾರದಲ್ಲಿ ಕೇಳಿ ಬರೋದು ಅದನ್ನೇ. ಎಲ್ಲ ವ್ಯವಸ್ಥೆಯನ್ನ ಒಳಗಿರೋರಿಗೆ ಮಾಡಿಕೊಡ್ತಾರೆ ಅಂತ ಹೇಳಿ. ಅದು ಜೈಲಾಗಿದೆಯಾ ಅಥವಾ ಶಿಕ್ಷೆಯನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಅಥವಾ ವಿಚಾರಣಾ ಕೈದಿಗಳಾಗಿರ್ಬೇಕಾ ಅವರು? ಇಲ್ಲ ಅವ್ರಿಗೊಂದು ರೀತಿಯಾಗಿ ಹೋಗಿ ರೆಸ್ಟ್ ಮಾಡ್ಕೊಂಡು ಬರೋಣ ಅನ್ನೋ ರೀತಿಯಲ್ಲಿ ಸ್ಪಾಟ್ ಆಗಬೇಕಾ? ಹೀಗಾಗಿರೋದೇ ಹಾಗೆ. ಆರಾಮಾಗಿ ಚೇರು ಅದು ಇದು ಎಲ್ಲ ವ್ಯವಸ್ಥೆಗಳಿದ್ದಾವೆ. ಅಟ್ಲೀಸ್ಟ್ ಒಂದು ಕೊಟ್ಟಿರ್ತಾರೆ. ಕೈದಿಗಳಾದರೆ ಕೊಡೋದಿಲ್ಲ, ವಿಚಾರಣಾಧೀನ ಕೈದಿಗಳಿಗೆ ಕೊಡ್ತಾರೆ. ಅವರು ಬ್ಯಾರೆಕಲ್ಲಿ ಒಂದು ಚೇರ್ ಇರುತ್ತೆ, ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರೆ, ಅದಿಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ವ್ಯವಸ್ಥೆಗಳು ಆಚೆ ಅಲ್ಲಿ ನೋಡಿ ಆರಾಮಾಗಿದೆ. ಹೊರಗಡೆಗೆ 4 ಚೇರ್ ಹಾಕೊಂಡು 1 ಟಿಪಾಯಿ ಇಟ್ಕೊಂಡು ಆರಾಮ್ ಮಗ್ಗಿಡ್ಕೊಂಡು ಕುತ್ಕೊಳ್ತಾರೆ. ಅಂದರೆ ಇನ್ನೊಂದು ಬಾಟ್ಲ್ ಒಂದು ಕಡಿಮೆ ಆಗಿತ್ತಲ್ಲಿ, ಅದು ಇರುತ್ತೇನೋ ಸಂಜೆ ಆದಮೇಲೆ. ಆ ಮಟ್ಟಕ್ಕೆ ಹೋದ್ರೂ ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ.